George Washington stood here and received his second oath of office. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್. ನನ್ನ ಚಾನಲ್ ವ್ಯೂ ಪಾಯಿಂಟ್ 60. ಸ್ನೇಹಿತರೆ, ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಜಲಪಾತಗಳಾಗಲಿ ಅಥವಾ ಪಾರ್ಕ್ಗಳಾಗಲಿ ನೋಡ್ಬಿಟ್ಟು ಹಾಗೆ ಹೋಗ್ಬೋದು. ಆದರೆ ಇನ್ನೂ ಕೆಲವೊಂದಿದೆ. ಫಾರ್ ಎಕ್ಸಾಂಪಲ್ ವಾಷಿಂಗ್ಟನ್ DC ಅಂತ ಹೋಗಿ, ಇದು ನಿಮಗೆ ಗೊತ್ತಿದೆ, ಪ್ರತಿಷ್ಠಿತ ಅಮೆರಿಕದ ರಾಜಧಾನಿ. ವೈಟ್ ಹೌಸ್ ಅಥವಾ ಅಮೆರಿಕದ ಅಧ್ಯಕ್ಷರ ಅಧಿಕೃತ ನಿವಾಸ ಮತ್ತು ಆಫೀಸ್ ಇರುವಂತಹ ಜಾಗ. ಪಾರ್ಲಿಮೆಂಟ್ ಹೌಸ್, ಇಲ್ಲಿ ಅದನ್ನು ಯುನೈಟೆಡ್ ಸ್ಟೇಟ್ಸ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಮತ್ತು ಸುಪ್ರೀಂ ಕೋರ್ಟ್ ಇರುವಂತಹ ಜಾಗ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ. ನೋಡಿ, ನಾವೀಗ ವಾಷಿಂಗ್ಟನ್ DCಯ ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ವಾಷಿಂಗ್ಟನ್ DC ಅನ್ನೋದು ಒಂದು ಡಿಸ್ಟ್ರಿಕ್ಟು, ಇಂಡಿಪೆಂಡೆಂಟ್ ಡಿಸ್ಟ್ರಿಕ್ಟು, ಯಾವುದೇ ಸ್ಟೇಟಿಗೆ ಸೇರಿದಲ್ಲ. ಮೇರಿಲ್ಯಾಂಡ್ ಮತ್ತು ವರ್ಜೀನಿಯಾ ಎಂಬ 2 ಸ್ಟೇಟ್ ಮಧ್ಯೆ ಇದೆ ವಾಷಿಂಗ್ಟನ್ DC. ಅಮೆರಿಕದ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್, ಇವರು ಸ್ವಾತಂತ್ರ್ಯ ಸಂಗ್ರಾಮದ ಚುಕ್ಕಾಣಿಯನ್ನು ಹಿಡಿದಂಥವ್ರು. ಅವರ ಹೆಸರಿನಲ್ಲಿ ವಾಷಿಂಗ್ಟನ್ ಹೆಸರಿದೆ. DC ಅಂದರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಭಾರತವನ್ನು ಕಂಡಿಡ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಅಮೇರಿಕಾನ ಕಂಡಿಡಿದ್ನಲ್ಲ, ಕ್ರಿಸ್ಟೋಫರ್ ಕೊಲಂಬಸ್, ಅವನ ಜ್ಞಾಪಕಾರ್ಥ ಕೊಲಂಬಸ್. ಸೊ ವಾಷಿಂಗ್ಟನ್ DC, ವಾಷಿಂಗ್ಟನ್ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ವಾಷಿಂಗ್ಟನ್ DC ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮೊದಲು ಅಮೆರಿಕದ ಇತಿಹಾಸ ಸ್ವಲ್ಪ ತಿಳ್ಕೋಬೇಕು. ಹಾಗೆ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆನೂ ಸ್ವಲ್ಪ ತಿಳ್ಕೋಬೇಕು. ಸ್ನೇಹಿತರೆ, ನಮ್ಮ ಹಾಗೆ ಅಮೆರಿಕ ಕೂಡ ಒಂದಾನೊಂದು ಕಾಲದಲ್ಲಿ ಬ್ರಿಟಿಷರ ಅಧೀನದಲ್ಲಿತ್ತು. ಅಲ್ಲೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ಈ ಸ್ವಾತಂತ್ರ್ಯ ಸಂಗ್ರಾಮದ ಸೆಂಟ್ರ್ ಪಾಯಿಂಟ್ ಏನಿದೆ, ಅದು ಈ ವಾಷಿಂಗ್ಟನ್ ಆಗಿರಲಿಲ್ಲ. ಆಗ ಫಿಲಡೆಲ್ಫಿಯಾ, ಈ ವಾಷಿಂಗ್ಟನ್ DCಯಿಂದ ಒಂದು 200 ಕಿಲೋಮೀಟರ್ ಆಚೆ ಪೆನ್ಸಿಲ್ವೇನಿಯಾ ರಾಜ್ಯದ ಒಂದು ಭಾಗ. ಸ್ವಾತಂತ್ರ್ಯ ಸಂಗ್ರಾಮದ ಕೇಂದ್ರ ಬಿಂದುವಾಗಿ ಈ ಫಿಲಡೆಲ್ಫಿಯಾ ಮಾರ್ಪಾಡಾಗುತ್ತೆ. ಹಾಗಾಗಿ ಫಿಲಡೆಲ್ಫಿಯಾವನ್ನು ದ ಬರ್ತ್ ಪ್ಲೇಸ್ ಆಫ್ ಅಮೇರಿಕಾ ಅಂತ ಕರೀತಾರೆ. ಸರಿ, ಹಾಗಾದರೆ ನಮ್ಮ ಪ್ರಯಾಣವನ್ನು ಫಿಲಡೆಲ್ಫಿಯಾದಿಂದಲೇ ಪ್ರಾರಂಭಿಸೋಣ. ನೋಡಿ, ಈಗ ನಾವು ಹೋಗ್ತಾ ಇರೋದು ಫಿಲಡೆಲ್ಫಿಯಾದ ಬೆಂಜಮಿನ್ ಫ್ರಾಂಕ್ಲಿನ್ ಬ್ರಿಡ್ಜ್ನ ಮೇಲೆ. ನಮ್ಮ ಟೂರಿಸ್ಟ್ ಬಸ್ನ ಯುವ ಜೋಡಿಗಳು ಸ್ಪೇನ್ನಿಂದ ಬಂದಿದ್ದಾರೆ. 1750 ಅಡಿ ಉದ್ದದ ಈ ಸೇತುವೆ ಪ್ರಪಂಚದಲ್ಲೇ ಅತಿ ಉದ್ದದ ಸಿಂಗಲ್ ಸ್ಪ್ಯಾನ್ ಸಸ್ಪೆನ್ಷನ್, ಅಂದರೆ ಕಂಬಗಳ ಮಧ್ಯದ ಅಂತರವಿರುವ ಸೇತುವೆಯಾಗಿದೆ. 1922ರಲ್ಲಿ ಡೆಲವೇರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಬ್ರಿಡ್ಜ್. ನಮ್ಮ ಬಸ್ಸು ಫಿಲಡೆಲ್ಫಿಯಾ ತಲುಪಿದೆ. ಇದು ಬೆಂಜಮಿನ್ ಫ್ರಾಂಕ್ಲಿನ್ ಪಾರ್ಕ್ ರಸ್ತೆ. ಫಿಲಡೆಲ್ಫಿಯಾದ ಸಬ್ಬರ್ಬನ್ ರೈಲ್ವೆ ನೋಡಿ ಎಡಕ್ಕಿದೆ. ನಮ್ಮ ಟೂರಿಸ್ಟ್ ಬಸ್ಸನ್ನು ಒಂದು ಕಡೆ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗೈಡ್ ಹೆನ್ರಿ ಕ್ಯಾರೆಟ್ ರೀತಿಯ ಒಂದು ವಸ್ತುವನ್ನು ಹಿಡ್ಕೊಂಡು ಮುಂದೆ ಹೋಗ್ತಿದ್ದಾರೆ. ಗುಂಪಿನ ಎಲ್ರಿಗೂ ಹೆನ್ರಿ ಹೋಗ್ತಾ ಇರೋದು ಗೊತ್ತಾಗಲಿ ಅಂತ ಈ ರೀತಿಯ ಕ್ಯಾರೆಟ್ ಥರ ವಸ್ತುವನ್ನು ಹಿಡಿದಿದ್ದಾರೆ. ನಯಾಗರ ಹೋಗಿದ್ದಾಗ ಗೈಡ್ ಪಾಲ್ ಕೊಡೆ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಿದ್ದು ನಿಮಗೆ ನೆನಪಿರಬೇಕು. ನಾವೀಗ ಇಂಡಿಪೆಂಡೆನ್ಸ್ ಹಾಲ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಬಲಭಾಗ ಕಾಣೋದು ಲಿಬರ್ಟಿ ಬೆಲ್ ಅಂತ. ನಾವು ಇಂಡಿಪೆಂಡೆನ್ಸ್ ಹಾಲ್ ನೋಡಿಕೊಂಡು ಮತ್ತೆ ಇಲ್ಲಿಗೆ ಬರ್ತಾ ಇದ್ದೀವಿ. ಆಗಲೇ ಕ್ಯೂ ಎಷ್ಟುದ್ದ ಇದೆ ನೋಡಿ. ನಮ್ಮ ಗೈಡ್ ಹೆನ್ರಿ ಇಂಡಿಪೆಂಡೆನ್ಸ್ ಹಾಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. 4th of July 1776 they signed the Declaration of Independence. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಅಸಹಕಾರ ಎಂಬ ಆಶಯದ ಮೇಲೆ ನಡೆದರೆ, ಅಮೇರಿಕಾದ ಸ್ವಾತಂತ್ರ್ಯ ಸಂಗ್ರಾಮ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಬ್ರಿಟಿಷರ ಮೇಲೆ ಯುದ್ಧ ಮಾಡಿ ಅವ್ರು ಗೆಲ್ತಾರೆ. 1775ರಿಂದ 1783ರವರೆಗೂ ಯುದ್ಧ ನಡೆಯುತ್ತೆ. 1776 ಜುಲೈ 4ರಂದು ತಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಹೊಂದಿರುವುದಾಗಿ ಅಮೇರಿಕನರು ಘೋಷಣೆ ಮಾಡ್ತಾರೆ. ಆ ಜುಲೈ 4ರಂದು ಈಗಲೂ ಕೂಡ ಅಮೇರಿಕಾದವರು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಆದರೆ ನಿಜವಾದ ಸ್ವಾತಂತ್ರ್ಯ ಆಗಿ ಸಿಕ್ಕಿರೋದಿಲ್ಲ. ಮತ್ತು 1783ರವರೆಗೆ ಯುದ್ಧ ನಡೆದು 1783 ಪ್ಯಾರಿಸ್ ಟ್ರೀಟಿಯ ನಂತರ ಅಮೇರಿಕಾದ ಸ್ವಾತಂತ್ರ್ಯದ ರಿಯಲ್ ಘೋಷಣೆ ಆಗುತ್ತೆ. 1776 ಜುಲೈ 4ರಂದು ಅಮೇರಿಕ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡಿದೆ ಅಂತ ಡಿಕ್ಲೇರ್ ಮಾಡ್ಕೊಳ್ತಾರಲ್ಲ, ಅದು ಈ ಬಿಲ್ಡಿಂಗ್ನಲ್ಲಿ. ಆ ಘೋಷಣಾ ಪತ್ರ ಏನಿದೆ ಅದನ್ನು ಥಾಮಸ್ ಜೆಫರ್ಸನ್ ಅನ್ನೋರು ತಯಾರು ಮಾಡ್ತಾರೆ. ಅದಕ್ಕೆ ಬೆಂಜಮಿನ್ ಫ್ರಾಂಕ್ಲಿನ್ ಸಹಾಯ ಮಾಡ್ತಾರೆ. ಆ ಕರಡು ಪ್ರತಿಯನ್ನು ಇಂಡಿಪೆಂಡೆನ್ಸ್ ಹಾಲ್ನಲ್ಲಿ ಚರ್ಚೆ ಮಾಡಿ ಅಂಗೀಕರಿಸಲಾಗುತ್ತೆ.
ಹಾಗಾಗಿ ಅಮೇರಿಕ ಸ್ವಾತಂತ್ರ್ಯದ ಕುರುಹು ಈ ಇಂಡಿಪೆಂಡೆನ್ಸ್ ಬಿಲ್ಡಿಂಗ್. ನೋಡಿ, ಇಂಡಿಪೆಂಡೆನ್ಸ್ ಹಾಲ್ ಇದೆಯಲ್ಲ, ಇದರ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ನಲ್ಲಿ ಒಂದು ಗಂಟೆ ಇಟ್ಟಿದ್ದಾರೆ. ಸುಮಾರು 944 kg ತೂಕ ಬರುತ್ತಂಥದ್ದು. 1751ರಲ್ಲಿ ಅದನ್ನು ನಿರ್ಮಾಣ ಮಾಡಿದ್ರಂತೆ. ಅದು ಸ್ವಾತಂತ್ರ್ಯದ ದಾಸ್ಯದಿಂದ ವಿಮುಕ್ತಿಯ ಮತ್ತು ಪ್ರಜಾಪ್ರಭುತ್ವದ ಸಂಕೇತವಾಗಿದೆ ಅಂತ ಹೇಳ್ತಾರೆ. 1776 ಜುಲೈ 4ರಂದು ಇವರು ಡಿಕ್ಲೇರ್ ಮಾಡ್ಕೊಳ್ತಾರಲ್ಲ ಅಮೇರಿಕದವರು, ತಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿದ್ವಿ ಅಂತ. ಆ ಸಮಯದಲ್ಲಿ ಈ ಗಂಟೆನ ಬಾರಿಸ್ತಾರೆ ಅಂತ ಹೇಳಲಾಗ್ತದೆ. ನೋಡಿ, ಇವರು ಅಲ್ದೋ ಅಂತ ಇಟಲಿಯಿಂದ ಬಂದಿದ್ದಾರೆ. ಇವರಿದಾರಲ್ಲ, ಇವರು ಅಲ್ದೋ ಅವರ ಸ್ನೇಹಿತರು. ಇಬ್ಬರು ಆ ಕಡೆ ಈ ಕಡೆ ಕಾಲು ಎಳ್ಕೊಂಡು ಖುಷಿಯಾಗಿ ನಗ್ನಗ್ತಾ ಇರ್ತಾರೆ. ಅವರು ಇಬ್ರಿಗೊಂದು 75 ವರ್ಷ ಮೇಲೆ ಆಗಿರಬೇಕು. ಆದರೂ ಕೂಡ ಅವರ ಜೀವನೋತ್ಸಾಹ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇವರಿಬ್ಬರು ಅವರ ಹೆಂಡತಿಯರನ್ನ ಕರ್ಕೊಂಡು ದೇಶ ವಿದೇಶ ಸುತ್ತಾನೆ ಇರ್ತಾರಂತೆ. ಅಲ್ದೋ ಅವರು ಇಂಡಿಯಾಕ್ಕೂ ಬಂದಿದ್ರಂತೆ. ಹಾಗಾಗಿ Tell me your experience in Delhi. Just listen. You came to India, no? I went. How many years went? Did go to New Delhi? Delhi, then what? 50 years ago. 50 years ago. I was in honeymoon with my wife. Acha. Where and all you may go? Speak slowly. When? Delhi, other than Delhi? What, Bangalore? Did you go? It's a wonderful town. I remember a lot of. 50 ವರ್ಷಗಳ ಹಿಂದೆ ಅಲ್ದು ಮತ್ತು ಅವ್ರ ಹೆಂಡತಿ ದೆಹಲಿ ನೋಡ್ಲಿಕ್ಕೆ ಬಂದಿದ್ರಂತೆ. ನೋಡಿ, ಇವರಿಬ್ಬರನ್ನ ನೋಡ್ತಾ ಇದ್ದರೆ ನನಗೆ ಒಂದು ಅನಿಸುತ್ತೆ ರೀ, ವಯಸ್ಸು ಅನ್ನೋದು ಒಂದು ನಂಬರ್ ಅಷ್ಟೆ. ಸಮಸ್ಯೆಗಳು ಇರ್ತವೆ, ಯಾರಿಗಿರಲ್ಲ ಹೇಳಿ ಸಮಸ್ಯೆ. ಅದನ್ನೆಲ್ಲ ಮೀರಿ ಬದುಕನ್ನು ಸಂಭ್ರಮಿಸಲಿಕ್ಕೆ ಕಲಿಬೇಕು. ಇವ್ರ ಥರ ಶತಾಯುಷ್ಯಗಳಾಗಲಿ ಅಂತ ಹಾರೈಸೋಣ ಅಲ್ವಾ. ಈ ಇಂಡಿಪೆಂಡೆನ್ಸ್ ಬಿಲ್ಡಿಂಗ್ ಪಕ್ಕದಲ್ಲೇ ಒಂದು ಹಳೆಯ ಪೋಸ್ಟ್ ಆಫೀಸ್ ಇದೆ, ಬೆಂಜಮಿನ್ ಫ್ರಾಂಕ್ಲಿನ್ ಪೋಸ್ಟ್ ಆಫೀಸ್ ಅಂತ. ಈ ಬೆಂಜಮಿನ್ ಫ್ರಾಂಕ್ಲಿನ್ ಯಾರು ಅನ್ನೋ ಕುತೂಹಲ ಬಂದಿರಬೇಕಲ್ಲ. ಮೂಲತಃ ಇವರೊಬ್ಬರು ವಿಜ್ಞಾನಿ. ಲೈಟ್ನಿಂಗ್ ಅರೆಸ್ಟರು, ಬೈಫೋಕಲ್ ಗ್ಲಾಸಸ್, ಅದೇ ಲಾಂಗ್ ಸೈಟು ಶಾರ್ಟ್ ಸೈಟ್ ಎರಡೂ ಇರೋರಿಗೋಸ್ಕರ ಇರುವಂಥ ಲೆನ್ಸ್ ಇದೆಯಲ್ಲ, ಅದನ್ನು ಕಂಡುಹಿಡಿದಿದ್ದೀವ್ರೆ. ಹಾಗೆಯೇ ಅಮೇರಿಕಾದ ಮೊಟ್ಟ ಮೊದಲ ಪೋಸ್ಟ್ ಮಾಸ್ಟರ್ ಜನರಲ್ ಕೂಡ ಆಗಿದ್ದರು. 1975ರಲ್ಲಿ ಈ ಪೋಸ್ಟ್ ಆಫೀಸನ್ನು ಫ್ರಾಂಕ್ಲಿನ್ ಅವರು ಪೋಸ್ಟ್ ಮಾಸ್ಟರ್ ಜನರಲ್ ಆದ 200ನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಕಟ್ಟಲಾಯಿತು. ಅಮೇರಿಕಾದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಲು ಫ್ರಾನ್ಸ್ ಸರ್ಕಾರದ ಮನವೊಲಿಸಿದವರು ಇದೇ ಬೆಂಜಮಿನ್ ಫ್ರಾಂಕ್ಲಿನ್ ಅವರು. ಈ ಪೋಸ್ಟ್ ಆಫೀಸ್ ಇನ್ನೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. Allora, sul biglietto più importante della moneta ಏನಾದರೂ ಅರ್ಥ ಆಯ್ತಾ? $100. ಏನ್ರಿ ಇಟಾಲಿಯನ್ ಭಾಷೆಯಲ್ಲೋ ಸ್ಪಾನಿಷ್ ಭಾಷೆಯಲ್ಲೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಯಾವ ಭಾಷೆ ಅಂತ ನನಗಂತೂ ಗೊತ್ತಾಗಿಲ್ಲ. ಅವ್ರು ಹೇಳ್ತಾ ಇರೋದಿಷ್ಟೇ, $100 ನೋಟ್ನ ಒಂದು ಸೈಡ್ನಲ್ಲಿ ಇಂಡಿಪೆಂಡೆನ್ಸ್ ಹಾಲ್ನ ಫೋಟೋ ಇದೆ, ಇನ್ನೊಂದು ಸೈಡ್ನಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಫೋಟೋ ಇದೆ ಅಂತ. ಅಮೇರಿಕ ಇತಿಹಾಸದಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಎಂಬ ಹೆಸರು ಎಷ್ಟೊಂದು ದೊಡ್ಡ ಹೆಸರು ಅಂತ ಇದರಿಂದಲೇ ಗೊತ್ತಾಗುತ್ತಿಲ್ಲ. ಇತಿಹಾಸ, ಅದರಲ್ಲೂ ಬೇರೆ ದೇಶದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದು ಸ್ವಲ್ಪ ಬೋರ್ ಹೊಡಿಸೋ ಸಂಗತಿನೇ. ಅದಕ್ಕೆ ಒಂದು ಬ್ರೇಕ್ ತೊಗೊಂಡು ಪರ್ಚೇಸ್ ಮಾಡೋಣ. ನೋಡಿ, ಇಲ್ಲೊಂದು ಮ್ಯೂಸಿಯಂ ಶಾಪ್ ಇದೆ. ಅಲ್ಲಿ ಇಂಡಿಪೆಂಡೆನ್ಸ್ ಡೇದ ಬಾವುಟ, ಟೀ ಶರ್ಟ್ಗಳು, ಟೋಕನ್ಗಳು ಇವೆಲ್ಲ ಸಿಗ್ತವೆ. ನೋಡ್ಕೊಂಡು ಬರೋಣ.
ನೋಡಿ, ಈ ಬಿಲ್ಡಿಂಗನ್ನು ಕಾಂಗ್ರೆಸ್ ಹಾಲ್ ಅಂತಾರೆ. 1790ರಿಂದ 1800 ತನಕ ಅಮೇರಿಕದ ಪಾರ್ಲಿಮೆಂಟ್ ಆಗಿ ಕೆಲಸ ಮಾಡುತ್ತೆ. ಸೆನೆಟ್ ಹಾಲ್ ಹೋಗೋಕ್ಕಿಂತ ಮುಂಚೆ ಈಸ್ಟ್ ಆ್ಯಂಡ್ ವೆಸ್ಟ್ ಕಮಿಟಿ ರೂಮ್ಸ್ ಅಂತ ಸಿಗುತ್ತೆ. ಅದು ಸೆನೆಟರ್ ಮೀಟಿಂಗ್ ಪ್ಲೇಸ್ ಅದು. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಈಸ್ಟ್ ಕಮಿಟಿ ರೂಮ್ನಲ್ಲಿ ಕಿಂಗ್ ಲೂಯಿಸ್ 16 ಅವರ ಭಾವಚಿತ್ರ ಇದೆ. ವೆಸ್ಟ್ ಕಮಿಟಿ ರೂಮ್ನಲ್ಲಿ ಕ್ವೀನ್ ಮೇರಿ ಆಂಟಾಯ್ಟ್ ಅವರ ಭಾವಚಿತ್ರ ಇದೆ. ಇವರಿಬ್ಬರು ಫ್ರಾನ್ಸ್ನ ರಾಜರಾಣಿಯರು. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಫ್ರಾನ್ಸ್ನವರು ಮಾಡಿದ ಸಹಾಯದ ಸ್ಮರಣಾರ್ಥ ಈ ಫೋಟೋಗಳನ್ನು ಹಾಕಲಾಗಿದೆ. ಇದು ಸೆನೆಟ್ ಹಾಲ್, ಮೇಲ್ಮನೆ. ಪ್ರಾರಂಭದಲ್ಲಿ 26ರಿಂದ 32 ಜನ ಸೆನೆಟರ್ಸ್ ಇದ್ದರು. ವೈಸ್ ಪ್ರೆಸಿಡೆಂಟ್ ಇದರ ಅಧ್ಯಕ್ಷತೆ ವಹಿಸ್ತಾ ಇದ್ದರು. 1790 ಅಂದರೆ 236 ವರ್ಷಗಳ ಹಳೆಯ ಬಿಲ್ಡಿಂಗ್ ಇದು. What nation helped us in the revolution? Vive la France. Through this door is a large commemorative portrait of ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಫ್ರಾನ್ಸ್ ಮಾಡಿದ ಸಹಾಯದ ಬಗ್ಗೆ ಹೇಳ್ತಿದ್ದಾರೆ ಇವರು. the wife Marie Antoinette. ಜಾರ್ಜ್ ವಾಷಿಂಗ್ಟನ್ ಇಲ್ಲೇ ನಿಂತು ಅಧ್ಯಕ್ಷರಾಗಿ 2ನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. George Washington stood here and received his second oath of office as the president. He was not happy. He would rather have retired. The bird on the ceiling. ನೋಡಿ, ಈ ಪಕ್ಷಿ ಇದೆಯಲ್ಲ, ಅದು ಬಹಳ ಸಾಂಕೇತಿಕವಾದ್ದು. ಒಂದು ಕಾಲಲ್ಲಿ ಬಾಣಗಳಿದ್ದಾವೆ, ಇನ್ನೊಂದು ಕಾಲಲ್ಲಿ ಆಲಿವ್ ಬ್ರಾಂಚ್ ಇದೆ. ಆಲಿವ್ ಬ್ರಾಂಚ್ ಸಮಾಧಾನದ ಸಂಕೇತ. ಹಕ್ಕಿ ಆಲಿವ್ ಬ್ರಾಂಚನ್ನೇ ನೋಡ್ತಾ ಇದೆ. ಅಂದರೆ ನಾವು ಯಾವಾಗಲೂ ಸಮಾಧಾನವನ್ನೇ ಬಯಸ್ತೇವೆ, ಆದರೆ ಯುದ್ಧಕ್ಕೂ ಸೈ ಅನ್ನೋ ಸಂದೇಶವನ್ನು ಸಾರ್ತಾ ಇದೆ. ಈಗ ನಾವು ಎಂಟ್ರಿ ಆಗ್ತಾ ಇರೋದು ಕೆಳಮನೆ ಅಥವಾ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್. ಸ್ಪೀಕರ್ ಇದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ರು. ಪ್ರಾರಂಭದಲ್ಲಿ ಕೇವಲ 65 ಜನರು ಮಾತ್ರ ಇದ್ದರು. Now the House is like today, term short, you get 2 years, you can be re-elected, you're directly elected, which means by the... ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ಗೆ 2 ವರ್ಷ ಮಾತ್ರ ಅಧಿಕಾರಾವಧಿ. ಕಾಲ ಕಳೆದಂತೆ ಜನಸಂಖ್ಯೆ ಜಾಸ್ತಿ ಆದಂತೆ ಇವರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಹೋಗಿ ಈಗ 435 ಜನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಇವರು ಜನರಿಂದ ನೇರವಾಗಿ ಆಯ್ಕೆಯಾಗುವಂತಹ ಪ್ರತಿನಿಧಿಗಳು. 3 new states. And the first census was conducted. And so they had underestimated the population. They grew to 106 congressmen by 1800. In the House. ನೋಡಿ, ಇಲ್ಲೊಬ್ಬ ನಿಶ್ಚಿಂತೆಯಿಂದ ರೋಡ್ ಸೈಡಲ್ಲಿ ಕೂತ್ಕೊಂಡು ಅದ್ಭುತವಾಗಿ ಗಿಟಾರ್ ನುಡಿಸ್ತಾ ಇದ್ದಾರೆ. ಇವರಿಗೆ ಇತಿಹಾಸಕ್ಕಿಂತ ವರ್ತಮಾನವೇ ಮುಖ್ಯವಾಗಿದೆ.